ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವಾಗೆಲ್ಲ ವಿರೋಧ ಪಕ್ಷದ ಮೇಲೆ ಇಂಥವು ಈಗ ನೀವೇ ಹೇಳ್ರಿ, 12 ವರ್ಷದ ಹಿಂದೆ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನೇನು ಹೇಳಿದ್ರು? ಏನಾಯ್ತು? 10 ವರ್ಷದಿಂದ ಇದರಲ್ಲ, ಇವರೇ ಅಧಿಕಾರದಲ್ಲಿ ಏನು ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು, ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು, ಖರ್ಗೆ ಸಾಹೇಬ್ರ ಮೇಲೆ ಕೇಸು, DK ಶಿವಕುಮಾರ್ ಸಾಹೇಬ್ರಿಗೆ ಜೈಲಿಗೆ ಕಳಿಸಿದ್ರು. ಏನಾಯ್ತು? ಯಾರು ಶೇಕ್ ಆಗಿದ್ದಾರೆ? ಯಾರು ಶೇಕ್ ಆಗಿದ್ದಾರೆ ಹೇಳ್ರಿ? ನಾನು ಕೇಳೋ ಪ್ರಶ್ನೆಗೆ ಅವ್ರು ಶೇಕ್ ಆಗ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡ್ತಾ ಇದ್ದಾರೆ ನನಗೆ. ಈಗ ಇದೇ ಯಾವುದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು, ಇವ್ರ ಮೇಲೆ ಯಾಕಿಲ್ಲ? RSS ಅವ್ರ ಮೇಲೆ. ಅವ್ರು ಇಲ್ಲಿ ತನಕ ಅವ್ರದ್ದು ಆದಾಯ ಏನು ಅಂತ ಯಾರಿಗಾನ ಗೊತ್ತಿದ್ರೆ ನೀವು ಹೇಳ್ಬಿಟ್ರಪ್ಪ. ನೀವು ಇಲ್ಲಿ ಇಷ್ಟು ಜನ ನೀವು ಪ್ರಬುದ್ಧರು ಕೂತಿದ್ದೀರಿ ಇಲ್ಲಿ, ನನಗೆ ಅವರ ಆದಾಯ ಏನು? ಅವ್ರಿಗೆ ಯಾಕೆ IT ಇಲ್ಲ? ಅವರಿಗೆ ಈಗ ಗುರು ದಕ್ಷಿಣ ಅಂತ ಹೇಳ್ತಾರೆ, ಕರೆಕ್ಟ್? ಅವ್ರ ಗುರು ಯಾರು? ಧ್ವಜ ಅಂತೆ. ಧ್ವಜದ ಮೇಲೆ ಇವರು ದುಡ್ಡು ತಗೊಂತಾ ಇದ್ರೆ ಅದಕ್ಕೆ ನಾವು ತೋರ್ಸೋದು ಬೇಡ ಅಂತೆ. ಅದು ಹೆಂಗಾಗ್ತದ್ರಿ? ನೀವೇನು ಸಂಪಾದನೆ ಮಾಡ್ತಾ ಇದ್ರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ IT ಕಟ್ತಾ ಇದ್ರೆ ಇಲ್ಲ? ನೀವು ಕಟ್ಟಿಲ್ಲ ಅಂದ್ರೆ ನಿಮ್ದೇನಾಗ್ತದೆ? ಅವ್ರಿಗೆ ಯಾಕೇನೂ ಆಗಲ್ಲ? $330,000 RSSನವರು ಅಮೆರಿಕನಲ್ಲಿ ಲಾಬಿಂಗ್ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ? ಅವ್ರ ಹೆಸರಲ್ಲಿದೆ ಅಲ್ಲ. ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ, ಅದೇನು ಮತ್ತೆ? ಇದು ನಾನು ಹೇಳ್ತಾ ಇಲ್ಲ, ಅಮೆರಿಕ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳು. ನಿಮ್ಗೆ ಗೊತ್ತಿರ್ಬೋದು ಅದು. $330,000 ಎಲ್ಲಿಂದ ಬರ್ತದ್ರಿ ಅವರಿಗೆ? ಯಾರು ಕೊಡ್ತಾರ್ರಿ ಅವರಿಗೆ ದೇಣಿಗೆ? ಗುರು ದಕ್ಷಿಣೆ ಅಂತೆ. ಅದ್ರ ಮೇಲೆ ಗುರುಗಳಿಗೂ ಅಪಮಾನ. ನಾನು ಹೇಳಿಲ್ವಾ ಯಾವಾಗ BJPನಲ್ಲಿ ಉತ್ತರ ಇಲ್ಲ, ಅವ್ರ ಹುಳುಕನ್ನ ಮುಚ್ಚಾಕಕ್ಕೆ ಇದು ಮಾಡ್ತಾರೆ. ಈಗ BJPನಲ್ಲಿ ನಡೆದಿರೋದೇ ಇಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಎಲ್ಲಿ ನಡೆದಿದೆ ಅಲ್ಲ, ಹೋಗಿ ಕೂತಿದಾರಲ್ಲ ಡೆಲ್ಲಿನಲ್ಲಿ ಚೇಂಜ್ ಆಗಬೇಕು ಅಂತ ಅಷ್ಟೇ. ಸಿ ಗ್ರೇಡಿಂಗ್, ಸಿ ರೇಟ್ ಸಿಕ್ಕಿದೆ ಅಲ್ಲ, ಅದಕ್ಕೇನಂತಾರೆ? ಮೋದಿನಾಮಿಕ್ಸ್ ಅಂತಾರೆ ಅದಕ್ಕೆ. ಅಚ್ಚೇ ದಿನ್, ಅಮೃತ್ ಕಾಲ್, ವಿಕಸಿತ್ ಭಾರತ್, ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು. ನಿಜವಾದ ಕೆಲಸ 2 ಲಕ್ಷ SMEsಗಳು, ಕಿರಾಣಾ ಅಂಗಡಿಗಳು ಎಲ್ಲರೂ ಬಂದಾಗಿದೆ. ಯಾರು ಕೊಟ್ಟಿರೋದು ಡೇಟಾ? ಅವರೇ ಕೊಟ್ಟಿರೋದಲ್ಲ, ಕೇಂದ್ರ ಸರ್ಕಾರ. ಅಂದ್ರೆ ಇವ್ರದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ? $90 $1. ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಅಂತೀರಾ? 2.5 ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕರು ನಾಗರಿಕವನ್ನ ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದ್ದಾರೆ. ಇದಕ್ಕಂತಾರೆ ಅಮೃತ್ ಕಾಲು. ಬರೇ ಅದಾನಿ ಅಂಬಾನಿಗೆ ಇವರಿಬ್ಬರಿಗೆ ಅಮೃತ್ ಕಾಲು ವಿಕಸಿತ್ ಭಾರತ್ ಆಗ್ತಾ ಇರೋದು ಹೊರತು ಬೇರೆ ಯಾರಿಗೂ ಆಗ್ತಾ ಇಲ್ಲ. ಇಲ್ಲ, ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ ಹೋಗ್ಬೇಡ್ರಪ್ಪ, ನಂಗೆ ನಂಬಕ್ ಹೋಗ್ಬೇಡ್ರಿ. ಆ ರಿಪೋರ್ಟ್ನಲ್ಲಿ ಏನಿದೆ? ಸಿ ರೇಟಿಂಗ್ ಯಾಕೆ ಸಿಕ್ಕಿದೆ? ಯಾಕಂದ್ರೆ ದತ್ತಾಂಶಗಳನ್ನ ನೀವು ಮರೆಮಾಚ್ತಾ ಇದ್ದೀರಾ, ತಿದ್ದುತ್ತಾ ಇದ್ದೀರಾ. ಡೇಟಾ ಈಸ್ ಬೀಯಿಂಗ್ ಫಜ್ಡ್, ಡೇಟಾ ಈಸ್ ಇನ್ಕರೆಕ್ಟ್. ಅದಕ್ಕೆ ಸೆನ್ಸಸ್ ಮಾಡ್ತಾ ಇಲ್ಲ ಮೋದಿ ಅವರು. ಇದು ನಿಜವಾಗ್ಲೂ ಅಮೃತ್ ಕಾಲ್ ಇದ್ರೆ ಸೆನ್ಸಸ್ ಮಾಡಿ, ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿ, ಗೊತ್ತಾಗ್ತದೆ ನಿಮ್ಗೆ. 2021ನಲ್ಲಿ ನಡಿಬೇಕಾಗಿರುವಂತ ಸೆನ್ಸಸ್ 2025 ಆಗಿ ನಡೀತಿಲ್ಲ ಅಂದ್ರೆ ದಯವಿಟ್ಟು ನೀವು ಯೋಚನೆ ಮಾಡಿ ಯಾಕೆ ನಡೀತಾ ಇಲ್ಲ. ಯಾಕಂದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ತದೆ ಜನರಿಗೆ ಅಂದ್ಬಿಟ್ಟು ಅವ್ರು ಮಾಡ್ತಾ ಇಲ್ಲ ಅಷ್ಟೇ. ಸರ್, ಈಗ ಉದ್ಯೋಗ ಖಾತ್ರಿದು ಬಾಕಿ ಅವ, ನಮ್ಮ ಪಾಲು ನಾವು ಕೊಟ್ಟಿದ್ದೀವಿ. RWS ನಮ್ಮ ಪಾಲು ನಾವು ಕೊಟ್ಟಿದ್ದೀವಿ. ಕೂಸಿನ ಮನೆಗೆ ನಾವೇನು ದುಡ್ಡು ಕೊಡಬೇಕು, ಅವ್ರ ರೂಲೇ ಓದಿಲ್ಲ. ಉದ್ಯೋಗ ಖಾತ್ರಿನಲ್ಲಿ ಬಹಳ ಕ್ಲಿಯರ್ ಆಗಿ ಅವರಿಗೆ ನಾವು ದುಡ್ಡು ಕೊಡ್ಬೋದು ಕೇರ್ ಟೇಕರ್ಸಿಗೆ ಅಂತ ಇದೆ. ಅದನ್ನು ಕೂಡ ಬಂದ್ ಮಾಡಿ ಕೂತಿದ್ದಾರೆ. ಇವೆಲ್ಲ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳು. ನಮ್ದು ಪಾಲಿದೆ, ಅವ್ರದ್ದು ಪಾಲಿದೆ. ಈಗ ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ನಮ್ಮ ಸಂಸದರೆಲ್ಲ ಯಾಕೆ ಸುಮ್ಮನಿದ್ದಾರೆ? BJPದವರೆಲ್ಲರೂ ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ? ಅವ್ರ ಜವಾಬ್ದಾರಿ ಬರೇ ಮನ್ ಕಿ ಬಾತ್ ಕೇಳದ? ಅವ್ರ ಜವಾಬ್ದಾರಿ ಬರೇ ಮೋದಿ ಅವ್ರ ಗುಣಗಾನ ಹಾಡಕ್ಕಿದಾಗ? ಬರೇ ಕೋಮಗಲಭೆ ಸೃಷ್ಟಿ ಮಾಡಕ್ಕಿರೋದ? ಅವರು ಬಂದು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ವೈಯಕ್ತಿಕ ವಿಚಾರಗಳು ಮಾತಾಡಕ್ಕಿದಾರ? ಅವರು
ಒಬ್ಬರನ್ನ ನಮಗೆ ತೆರಿಗೆನಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಇರ್ಬೋದು, GST-ನಲ್ಲಿ ಏನು ಸಬಲೀಕರಣ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಆಗ್ತಾ ಇರೋ 15,000 ಕೋಟಿ ರೂಪಾಯಿ ಏನು ಪೋಡ್ ಆಗ್ತಾ ಇದೆ ಅದ್ರ ಬಗ್ಗೆ ಆಗಲಿ, ಉದ್ಯೋಗ ಖಾತ್ರಿ ಬಗ್ಗೆ ಆಗಲಿ, JJM ಬಗ್ಗೆ ಆಗಲಿ, ನಿಮ್ಮ NH ನ್ಯಾಷನಲ್ ಹೈವೇ ಏನು ದುಡ್ಡು ಬರೋದಿದೆ ಅದ್ರ ಬಗ್ಗೆ ಆಗಲಿ, ನಮ್ಗೆ ಗುಲ್ಬರ್ಗ ಬೀದರ್ದು ಏನು ಕುಡಿಯೋ ನೀರಿನ ಯೋಜನೆ, ಬೃಹತ್ ಯೋಜನೆ 6,000 ಕೋಟಿ ರೂಪಾಯಿ ನಾವು ಕಮಿಟ್ ಮಾಡೋಕ್ಕೆ ಇಲ್ಲಿ ಕಲಬುರಗಿನಲ್ಲಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಆಗಲಿ ಯಾವತ್ತನ ಮಾತನಾಡಿದಾರ ಸರ್ ಇವರು?